ಈಗ ಪೂರ್ತಿ 16ನೇ ಶ್ಲೋಕದಿಂದ 20ನೇ ಶ್ಲೋಕವರೆಗೂ ಹೇಗೆ ಬರುತ್ತೆ ಅಂತ ನೋಡೋಣ. ಅಥ ವ್ಯವಸ್ಥಿತಾಂ ದೃಷ್ಟ್ವಾ ಧಾತರ ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು 15 ಶ್ಲೋಕವರೆಗೂ ನಾವು ಕಲ್ತಿದ್ದೀವಿ. ಇವತ್ತು ನಾವು 16ನೇ ಶ್ಲೋಕದಿಂದ 20ನೇ ಶ್ಲೋಕವರೆಗೂ ನಾವು ಕಲಿಯೋಣ. ಮೊದಲನಿಗೆ 16ನೇ ಶ್ಲೋಕವನ್ನು ನೋಡೋಣ ಬನ್ನಿ. ಅನಂತ ವಿಜಯಂ ರಾಜ ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ನಕುಲ ಸಹದೇವಶ್ಚ ಸುಘೋಷಮಣಿಪುಷ್ಪಕೌ ಸುಘೋಷಮಣಿಪುಷ್ಪಕೌ. ಈಗ ಪೂರ್ತಿ 16ನೇ ಶ್ಲೋಕ ಹೇಗೆ ಬರುತ್ತೆ ಅಂತ ನೋಡೋಣ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷಮಣಿಪುಷ್ಪಕೌ. ಈಗ 17ನೇ ಶ್ಲೋಕ ಹೇಗೆ ಬರುತ್ತೆ ಅಂತ ನೋಡೋಣ. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ಕಾಶ್ಯಶ್ಚ ಪರಮೇಶ್ವಾಸಃ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ದೃಷ್ಟದ್ಯುಮ್ನೋ ವಿರಾಟಶ್ಚ ವಿರಾಟಶ್ಚ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ ಸಾತ್ಯಕಿಶ್ಚ ಪರಾಜಿತಃ. ಈಗ ಪೂರ್ತಿ 17ನೇ ಶ್ಲೋಕ ಹೇಗೆ ಬರುತ್ತೆ ಅಂತ ನೋಡೋಣ. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ. ಈಗ 18ನೇ ಶ್ಲೋಕವನ್ನು ನೋಡೋಣ. ದ್ರುಪದೋ ದ್ರೌಪದೇಯಾಶ್ಚ ದ್ರುಪದೋ ದ್ರೌಪದೇಯಾಶ್ಚ ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದದ್ಮೋ ಪೃಥಕ್ ಪೃಥಕ್ ಶಂಖಾನ್ ದದ್ಮೋ ಪೃಥಕ್ ಪೃಥಕ್. ಈಗ ಪೂರ್ತಿ 18ನೇ ಶ್ಲೋಕ ಹೇಗೆ ಬರುತ್ತೆ ಅಂತ ನೋಡೋಣ. ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದದ್ಮೋ ಪೃಥಕ್ ಪೃಥಕ್. ಈಗ 19ನೇ ಶ್ಲೋಕ ಹೇಗೆ ಬರುತ್ತೆ ಅಂತ ನೋಡೋಣ. ಸಘೋಷೋ ಧಾರ್ತರಾಷ್ಟ್ರಾಣಾಂ ಸಘೋಷೋ ಧಾರ್ತರಾಷ್ಟ್ರಾಣಾಂ ಸಘೋಷೋ ಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್ ತುಮುಲೋ ವ್ಯನುನಾದಯನ್.
ಈಗ ಪೂರ್ತಿ 19ನೇ ಶ್ಲೋಕ ಹೇಗೆ ಬರುತ್ತೆ ಅಂತ ನೋಡೋಣ. ಸಘೋಷೋಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್. ಈಗ 20ನೆಯ ಶ್ಲೋಕ ಹೇಗೆ ಬರುತ್ತೆ ಅಂತ ನೋಡೋಣ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರಸಂಪಾತೆ ಪ್ರವೃತ್ತೆ ಶಸ್ತ್ರಸಂಪಾತೆ ಧನುರುದ್ಯಮ್ಯ ಪಾಂಡವ ಧನುರುದ್ಯಮ್ಯ ಪಾಂಡವ. ಇದರಲ್ಲಿ ಇನ್ನೊಂದು ಶ್ಲೋಕ ಕೂಡ ಆ್ಯಡ್ ಆಗುತ್ತೆ. ಋಷಿಕೇಶಂ ತದಾ ವಾಕ್ಯಂ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ ಇದಮಾಹ ಮಹೀಪತೆ ಇದಮಾಹ ಮಹೀಪತೆ. ಈಗ ಪೂರ್ತಿ 16ನೆಯ ಶ್ಲೋಕದಿಂದ 20ನೇ ಶ್ಲೋಕವರೆಗೂ ಹೇಗೆ ಬರುತ್ತೆ ಅಂತ ನೋಡೋಣ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷಮಣಿ ಪುಷ್ಪಕೌ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದದ್ಮೋ ಪೃಥಕ್ ಪೃಥಕ್. ಸಘೋಷೋಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್ ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರಸಂಪಾತೆ ಧನುರುದ್ಯಮ್ಯ ಪಾಂಡವ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಈಗ ನಾವು ವೀಕ್ಷಕರೇ ಮೊದಲನೇ ಅಧ್ಯಾಯದಲ್ಲಿ 1ರಿಂದ 20ನೆಯ ಶ್ಲೋಕವರೆಗೂ ನಾವು ಕಲ್ತಿದ್ದೀವಿ. 21ನೆಯ ಶ್ಲೋಕದಿಂದ 25ನೆಯ ಶ್ಲೋಕವರೆಗೂ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ತುಂಬ ಸುಲಭವಾಗಿದೆ. ನೀವು ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ ನಿಮಗೆ ಅದು ಬಾಯ್ಪಾಠವಾಗಿ ಬಂದೇ ಬಿಡುತ್ತೆ. ಈಗ ತಾನೇ ಹೊಸದಾಗಿ ಕಲಿಯೋರು ಒಂದೊಂದು ಶ್ಲೋಕವಾಗಿ ಅಭ್ಯಾಸವನ್ನು ಮಾಡ್ಕೊಳ್ತಾ ಹೋಗಿ. ಈಗಾಗಲೇ ಬರುವವರು 5 ಶ್ಲೋಕಗಳಾಗಿ ಅಥವಾ 2 ಶ್ಲೋಕಗಳಾಗಿ ನೀವು ಅಭ್ಯಾಸವನ್ನು ಮಾಡ್ತಾ ಹೋದರೆ ನಿಮಗೆ ಅದು ಕಟ್ಟಪಾಠವಾಗಿ ಬಂದೇ ಬಿಡುತ್ತೆ. ತುಂಬ ಸುಲಭವಾಗಿದೆ. ನೀವು ಹೇಳ್ಕೊಳ್ಳಿ, ಹಾಗೆ ನಿಮ್ಮ ಮಕ್ಕಳಿಗೂ ಸಹ ಹೇಳ್ಕೊಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರೂ ಸಹ ಕಲೀಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.